ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 3 ವರ್ಷ ಪೂರೈಸಿದ್ರು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿಯ ಕದನ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾನೆ ಇವೆ. ಆದ್ರೆ ನಾಯಕತ್ವ ಬದಲಾವಣೆ ಆಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕುರ್ಚಿ ಫೈಟ್, ಕುರ್ಚಿ ಕದನ, ಅನೇಕ ಮೀಮ್ಸ್ ಗಳನ್ನ ನೀವು ನಿನ್ನೆ ಗಮನಿಸಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ. 3 ವರ್ಷ ಪೂರೈಸಿದ್ರು ಕೂಡ ಕುರ್ಚಿ ಕದನ ಮುಗ್ದಿಲ್ವಲ್ಲ ಅಂತ. ಸದ್ಯ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಚಿವರ ಸರಣಿ ಸಭೆಗಳು ನಡೆದಿವೆ. ನಾಯಕತ್ವ ಬದಲಾವಣೆ ಆದ್ರೆ ಸಿದ್ದು ಆಪ್ತರಿಂದ ಅಹಿಂದ ಜಪ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಸಿದ್ದು ಬಳಿಕ ನಾಯಕತ್ವ ವಹಿಸೋರು ಯಾರು ಅಂತೇಳಿ ಇನ್ನು ಅಹಿಂದ ವರ್ಗವನ್ನ ಮುನ್ನಡೆಸುವಂತ ಬಗ್ಗೆ ಸಚಿವರಿಂದ ಗಂಭೀರ ಚರ್ಚೆಗಳಾಗಿವೆ. ನಿನ್ನೆ ಕೂಡ ಸಭೆ ನಡೆಸಿದ್ರು. ನಿನ್ನೆನ ಸಭೆಯಲ್ಲಿ ಜಮೀರ್, ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್ ಭಾಗಿಯಾಗಿದ್ರು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತ ಸಭೆ ಇದು. ಸಿದ್ದರಾಮಯ್ಯ ಬಳಿಕ ಯಾರ ಹೆಗಲಿಗೆ ಅಹಿಂದ ನಾಯಕತ್ವದ ಜವಾಬ್ದಾರಿ ಅಂತ ಅಹಿಂದ ನಾಯಕತ್ವ ಮುನ್ನಡೆಸುವ ಬಗ್ಗೆ ಚರ್ಚೆ ನಡೆಸ್ತಾ ಇರುವಂತ ಸಿದ್ದು ಆಪ್ತರು. ಹಾಗಾದ್ರೆ ನಾಯಕತ್ವ ಬದಲಾವಣೆ ಆಗ್ಬಿಡ್ತಾ, ಅದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡ್ರ ಅಂದ್ರೆ ಇಲ್ಲ. ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಯಾವುದೇ ಕಾರಣ ಇಲ್ಲ. ಹಾಗಾಗಿ ಅವ್ರನ್ನ ಕೆಳಗಿಳಿಸ್ತಾ ಇಲ್ಲ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಲ್ಲ ಅಂತಾನು ಕೂಡ ಕಡಾಖಂಡಿತವಾಗಿ ಹೇಳೋದಕ್ಕೂ ಆಗ್ತಾ ಇಲ್ಲ ಹೈಕಮಾಂಡ್ಗೆ. ಪಕ್ಷ ಸಂಘಟನೆ ಅಂತ ಬಂದಾಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದ್ ಕಡೆ ಅಹಿಂದ ಮತ ಬ್ಯಾಂಕ್, ಅಹಿಂದ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಅಂತ ಬಂದಾಗ ಸಿದ್ದರಾಮಯ್ಯನವರಿಗೆ ಆ ಸಾಮರ್ಥ್ಯ ಇದೆ. ಹೀಗಾಗಿ ನಾಯಕತ್ವ ಬದಲಾವಣೆಯ ಸಾಧ್ಯತೆ ಇನ್ನೂ ಕೂಡ ದೂರ ಅಂತಾನೆ ಅನ್ಬೋದು. ಅದ್ರ ಮಧ್ಯದಲ್ಲಿ ಈಗ ಅಹಿಂದ ನಾಯಕರು, ಅಹಿಂದ ಸಚಿವರು ಮ್ಯಾರಥಾನ್ ಸಭೆಗಳನ್ನ ನಡೆಸೋದ್ರ ಮೂಲಕ ಮುಂದೆ ಏನಾದ್ರೂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದೆ ಆದ್ರೆ ಅಹಿಂದ ನಾಯಕತ್ವ ಯಾರು ವಹಿಸ್ಕೊಳ್ತಾರೆ, ಅಹಿಂದ ನಾಯಕ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ಜಮೀರ್, ಇವರೆಲ್ಲರೂ ಕೂಡ ಕೂತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಗಿರುವಂತ ಚರ್ಚೆ ಇದು.